ಚಾನೆಲ್ ಬ್ಲೈಂಡ್ ಟ್ಯಾಲೆಂಟ್. ಇವತ್ತು ನಾವು ನಮ್ಮ ಬ್ಲೈಂಡ್ ಫೋಲ್ಡ್ ಚಾಲೆಂಜ್ ನ ಕಂಟಿನ್ಯೂ ಮಾಡ್ತಿದೀವಿ. ಸೊ ಪಾರ್ಟ್ 2 ಮಾಡ್ತಿದೀವಿ ಇವಾಗ. ಹೋಪ್ ನಾನು ತುಂಬಾ ಗೆಸ್ ಮಾಡ್ತೀನಿ. ಲಾಸ್ಟ್ ಪಾರ್ಟ್ 1 ಅಲ್ಲಿ ಅವಳು ಗೆಸ್ ಮಾಡಿದ್ಲು, 6 ಗೆಸ್ ಮಾಡಿದಾಳೆ ಕರೆಕ್ಟ್ ಆಗಿ. ನೋಡೋಣ ಎಷ್ಟು ಗೆಸ್ ಮಾಡ್ತೀನಿ ನಾನು ಇವತ್ತು ಅಂತ ಹೇಳಿ. ಪಾರ್ಟ್ 1 ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ವಾಚ್ ಮಾಡಿ. ಪಾರ್ಟ್ 1 ನೋಡಿದ್ರೆ ಪಾರ್ಟ್ 2 ಕೂಡ ಮಜಾ ಬರುತ್ತೆ. ಹಂಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್. ಈಗ ಇವಳನ್ನ ಬ್ಲೈಂಡ್ ಫೋಲ್ಡ್ ಮಾಡಿ ಆಚೆ ಕಟ್ಟೋಣ, ಆಮೇಲೆ ನಾವು ಈಗ ಇವಳನ್ನ ಬ್ಲೈಂಡ್ ಫೋಲ್ಡ್ ಮಾಡಿ ಆಚೆ ಬಿಡೋಣ. ಹೋಗಿ ನಾನು ಆಮೇಲೆ ಐಟಮ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬಂದು ಆಮೇಲೆ ಇವ್ನ ಕರ್ಕೊಂಡ್ ಬರೋಣ. ಸೊ ಲೆಟ್ಸ್ ಸ್ಟಾರ್ಟ್. ಕಾಣಿಸ್ತೈತೇನೋ? ಕಾಣಿಸ್ತೈತಾ ನೆನ್ನೆ? ಸಾಕ್ ಕೈಟ್ ಮಾಡ್ಬೇಕಾ? ಕೈಟ್ ಇದೆಯಾ? ಸೀರೆ ಕಟ್ಟಿರೋದು ನಾವು ನಿಜ ಹೇಳ್ತೀವಿ. ಇವರೆಲ್ಲ ಸತ್ಯ ಹೇಳ್ತವ್ರೆ ಇಲ್ಲ. ಇದೆಷ್ಟು ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ, ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಎಷ್ಟು ಹಿಂಗೆ ಎಷ್ಟು ತೋರಿಸ್ತಾರೆ? ಸರಿ ಬಾ, ಮೋಸ ಮಾಡಿದ್ರೆ ಅಷ್ಟೇ ಚೀಟಿ. ಅಪ್ಪ ನಿಜ ಹೇಳಿದಾಗ ಚೀಟಿಂಗ್ ಅಂತ. ಅವಳನ್ನ ಬ್ಲೈಂಡ್ ಫೋಲ್ಡ್ ಮಾಡಿ ಆಚೆ ಬಿಟ್ಟಿದ್ದಾಯ್ತು. ಈಗ ಐಟಮ್ಸ್ ಎತ್ಕೊಂಡಿದ್ದೀನಿ, ಏನೇನೆಲ್ಲ ಗೆಸ್ ಮಾಡ್ತಾಳೆ ನೋಡೋಣ. ಸೊ ಫಸ್ಟ್ ಐಟಮ್ ಬೌಲ್ಗೆ ಹಾಕೊಳ್ಳೋಣ. ನಾನು ಫಸ್ಟು ಗ್ರೀನ್ ಟೀ ಪೌಡರ್ ಎತ್ಕೊಂಡಿದ್ದೀನಿ. ಏನು ಮಾಡ್ತಾಳೆ ನೋಡೋಣ. ಅದೇನು ಮಾಡಿ ಫಸ್ಟು ಎಲ್ಲ ಟ್ರೈ ಮಾಡಿದ್ದೀನಿ, ಟೇಸ್ಟ್ ಲೈಕ್ ಸ್ಮೆಲ್ ಮಾಡಿ ಹೇಗಿರುತ್ತೆ ಗೊತ್ತಿಲ್ಲ, ಗೆಸ್ ಮಾಡಿ. ನೆಕ್ಸ್ಟು ಚಿಯಾ ಸೀಡ್ಸ್ ಕಾಣಿಸ್ತಿದ್ಯಾ? ನನಗೆಲ್ಲ ಸ್ಮೆಲ್ ಇದ್ದಿರೋ ಐಟಮ್ ಕೊಟ್ಬಿಟ್ಟು ಗೆಸ್ ಮಾಡೋದಿಲ್ಲ. ಸೊ ಈಗ ಅವಳು ಅದೇ ಟಾಸ್ಕ್. ಇಷ್ಟು ಸಬಕಿ. ಅವಳು ಅಡುಗೆ ಮಾಡೋದು ಬರುತ್ತಲ್ಲ, ಸೊ ಗೆಸ್ ಮಾಡ್ಬೋದು ಅಂತ ಸ್ವಲ್ಪ ಡಿಫಿಕಲ್ಟ್ ಆಗಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಓಂಕಾಳ್. ನೆಕ್ಸ್ಟ್ ಅಲಸಂದೆ. ಮೈಸೂರು ಬೇಳೆ. ನೆಕ್ಸ್ಟ್ ಇದೇನೋ ಗೊತ್ತಿಲ್ಲ, ನನಗೂ ಪ್ರಾಪರ್ ಗೊತ್ತಿಲ್ಲ, ಏನೋ ಬ್ಲ್ಯಾಕ್ ಸಾಸಿವೆ ಅಂತೆ, ನಾರ್ತ್ ಯೂಸ್ ಮಾಡ್ತಾರೆ ಅಂತ ಹೇಳೋದು ಗೊತ್ತಿಲ್ಲ. ಮತ್ತೆ ಇದು ಕೋಕೋನಟ್ ಪೌಡರ್. ಮತ್ತೆ ಸೋಯಾ ಸಾಸ್. ಇದು ಗೆಸ್ ಮಾಡ್ಬೋದು ಈಸಿ. ಸೋಯಾ ಸಾಸ್ ಕೊಡಲ್ಲ, ವಿನಿಗರ್ ಕೊಡಲ್ಲ. ಸೋಯಾ ಸಾಸ್ ಸೊ ನಾನು ಈ 10 ಐಟಮ್ಸು. ಇದು ಸಬ್ಬಕ್ಕಿ, ನೆಕ್ಸ್ಟ್ ಚಿಯಾ ಸೀಡ್ಸ್, ದೆನ್ ಗ್ರೀನ್ ಟೀ ಪೌಡರ್, ಸೋಯಾ ಸಾಸ್, ಈಸ್ಟ್. ಇದು ಕಾಣಿಸ್ತಿದೆಯಾ? ಈಸ್ಟ್. ಮತ್ತೆ ನೆಕ್ಸ್ಟ್ ಅಲಸಂದಿ, ಆಮೇಲೆ ಮೈಸೂರು ಬೇಳೆ, ಕೋಕೋನಟ್ ಪೌಡರ್, ಕರಿ ಸಾಸಿವೆ ಅಂತೆ, ನೆಕ್ಸ್ಟ್ ಓಂಕಾಳ್. ಸೊ ಇದು ನಾನು ಓವರ್ ಆಲ್ 10 ಐಟಮ್ಸ್. ಸೊ ಇದನ್ನೆಲ್ಲ ಟೇಬಲ್ ಮೇಲೆ ಶಿಫ್ಟ್ ಮಾಡಿ ಅವಳನ್ನ ಆಚೆಯಿಂದ ಕರ್ಕೊಂಡ್ಬಂದು ನೋಡೋಣ ಎಷ್ಟು ಗೆಸ್ ಮಾಡ್ತಾಳೆ ಅಂತ. ಸೊ ಯಾರು ಟ್ರೀಟ್ ತೊಗೊಳೋದು ಅಂತ ಗೊತ್ತಾಗುತ್ತೆ. ನಾನೇ KFC, ಆಬ್ವಿಯಸ್ಲಿ ನಾನೇ KFC ಟ್ರೀಟ್ ತೊಗೊತೀನಿ ಅನ್ನೋ ಹೋಪ್ಸಲ್ಲಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಮಾಡ್ತಾವಳೆ ಇವಳು.
ಎಲ್ಲ ತಗೊಂಬಂದಿದ್ದಾಯ್ತು. ಸೊ ಫಸ್ಟ್ ಐಟಮ್ ಓ ಇದು ಏನೋ ಗೊತ್ತಾಗ್ತದೆ. ಕಿಚನ್ ಅಲ್ಲೇ ಇರ್ತೀರಲ್ಲ ಕುಕ್ ಮಾಡ್ಕೊಂಡು, ಇವಾಗ ಹೇಳು. ಮೂಗು ಒಳಗಡೆ ಇಟ್ಕೊಂಡ್ರೆ ಗೊತ್ತಾಗ್ತೈತೆ ಸ್ಮೆಲ್ಲು ಸ್ವಲ್ಪ. ಈ ಕಡೆ ಚಿಯಾ ಸೀಡ್ಸ್ ಅನ್ಸುತ್ತೆ. ಇಲ್ಲ, ಹಾ ಅಜ್ವಾನ, ಇದು ಅಜ್ವಾನ, ಪಕ್ಕ ಅಜ್ವಾನ. ಅಜ್ವಾನನ? ಅಜ್ವಾನ ಇದು. ಓಕೆ, ಅಜ್ವಾನ. ಸೆಕೆಂಡ್ ಒನ್. ಇದು ಏನೋ ಕಾಳು. ಏನು ಕಾಳು ಇದು? ರೌಂಡ್ ರೌಂಡ್ ಇದೆ, ಸ್ವಲ್ಪ ದಪ್ಪ ಬೇರೆ ಇದೆ. ತಿನ್ನೋಳಕ್ಕಾಗಲ್ಲ. ರೌಂಡ್ ಇದೆ, ಏನೋ ಗೊತ್ತಾಗ್ತದೆ. ಹೇಳ್ಬೇಕಪ್ಪ, ಬೇಗ ಟೈಮ್ ಹೋಗುತ್ತೆ. ಇರು, ಇವಾಗಲೇ ಕೊಟ್ಟಿದ್ದು. ಸರಿ, ಓಕೆ. ಏನು ಸ್ಮೆಲ್ ಬರ್ತದೆ? ಸ್ಮೆಲ್ ಬರ್ತದೆ. ನಾನು ನೆನ್ನೆ ಲೈಕ್ ಪಾರ್ಟ್ 1 ಅಲ್ಲೆಲ್ಲ ಸ್ಮೆಲ್ ಇಲ್ದಿರೋ ಐಟಮ್ಸ್ ಕೊಟ್ಟಿದ್ಲಿ, ಈಗ ಐತೆ ಇಲ್ಲಿ. ಓ ಫುಲ್ ಇಸುತ್ತವಳೆ ಕಾಳನ್ನ. ಹೆಸರು ಕಾಳು. ಓಕೆ, ಹೆಸರು ಕಾಳು. ಹಾಂ, ಹೆಸರು ಲವಂಗ? ಕಾಳು. ಮೋಸ್ಟ್ಲಿ ಹೆಸರು ಕಾಳಿಲ್ಲ, ಹೆಸರು ಕಾಳೆ. ಓಕೆ, ಹೆಸರು ಕಾಳು ಅಂತ ಇದು. ಕಾಳು ಗ್ರೀನ್ ಕಲರ್ ಕಾಳು. ಓಕೆ, ಗ್ರೀನ್ ಗ್ರಾಮ್. ನೆಕ್ಸ್ಟ್. ಅಯ್ಯೋ ಬರೀ ಹೆಂಗೆ ನಾವು ವಾಸನೆನೂ ಬರಲ್ಲ. ತಿಂದ್ರೆ ಅದೇ ಟೇಸ್ಟ್, ಅದು ಅದು ಟೇಸ್ಟ್, ಇದು ಅದು ಟೇಸ್ಟ್. ಮೋಸ್ಟ್ಲಿ ಮೈಸೂರು ಬೆಳೆ. ಈ ಥರ ಶೇಪ್ ನೋಡಿದ್ರೆ ಮೈಸೂರು ಬೆಳೆ ಅಂತ ಅನಿಸ್ತದೆ. ಕ್ಲೂ ಕೊಡ್ಬೇಕಮ್ಮ. ಎಸ್ ಏನು ಬರ್ತದೆ ಮೈಸೂರು ಬೇಳೆ. ಮೋಸ್ಟ್ಲಿ ಮೈಸೂರು ಬೇಳೆ. ಓಕೆ, ಮೈಸೂರು ಬೇಳೆ ಅಂತ ಹೇಳಿದ್ದಾರೆ. ಬರೀ ಕಾಳೆ ಬೇಳೆ ಒಂದಕ್ಕೆ. ದಿಸ್ ಇಸ್ ದ ಫೋರ್ತ್ ಒನ್. ಅಯ್ಯೋ, ಇದೇನು ಸಾಸಿವೆನಾ? ಏನ್ ಐಟಮ್ ಇದು? ಅಡ್ಗೆ ಮನೇಲಿ ನಾನು ಯೂಸೇ ಮಾಡಿಲ್ಲ ಇಂಥ ಐಟಮ್ನ. ಅಡ್ಗೆ ಮಾಡೋವಾಗ್ಲೂ ಹೆಂಗೆ ನಾವು ಅಡ್ಗೆ ಸ್ಮೆಲ್ಲು ಗೊತ್ತಾಗ್ತಾ ಇಲ್ಲ. ನಾವು ಅಡ್ಗೆ ಇದು ಚಿಯಾ ಸೀಡ್ಸ್ ತರಾನೇ ಇದೆ. ಕನ್ಫ್ಯೂಷನ್. ಕುಕಿಂಗ್ ಮಾಡ್ತಾರೆ, ಆಬ್ವಿಯಸ್ಲಿ ಎಲ್ಲ ಐಟಮ್ಸ್ ಗೊತ್ತಿರುತ್ತೆ ಅಂತ ಸ್ವಲ್ಪ ಡಿಫಿಕಲ್ಟ್ ಮಾಡ್ಬೇಕು ಟಾಸ್ಕ್. ಅಬ್ಬಾ ಹೌದು. ಅಯ್ಯೋ ಪಾಪ, ನಾನು ಅವಳಿಗೆ ಈಸಿ ಮಾಡಿದ್ದೀನಿ, ನಾನು ಡಿಫಿಕಲ್ಟ್. ನಂಗೆ ಗೊತ್ತಿರಲ್ಲ. ಒಂದು ಕರೆಕ್ಟಾಗಿ ಗೆಸ್ ಮಾಡಿಲ್ಲ, ಒಮ್ಮೆ ಅಡಿಗೆ ಮಾಡಿ. ಓ, ಇಟ್ಸ್ ಗೆಟಿಂಗ್ ಲೇಟ್. ಟೀ ಪುಡಿಯಾ? ಬೇಗ. ಟೀ ಪುಡಿ ವಾಸನೆ. ಗ್ರೀನ್ ಟೀಯಾ? ಅಲ್ಲ, ಇದು ಚಿಯಾ ಸೀಡ್ಸ್ ತಾನೇ ಐತೆ. ಬೇಗ ಹೇಳ್ಬೇಕಪ್ಪ. ಐಡಿಯಾ. ಕಾಣಿಸ್ತಿದ್ಯಾ? ಕಾಣಿಸ್ತಿದೆ, ಅದಕ್ಕೆ ಎಷ್ಟೊತ್ತು ತಿಂತಾ ಇದ್ದೀನಿ. ಚೆನ್ನಾಗಿದೆ ಅಂತ ತಿಂತಾ ಇದ್ದೀನಿ. ಹೇಳು, ಪರವಾಗಿಲ್ಲ. ಎಲ್ಲಿ KFC ಟ್ರೀಟ್ ಕೊಡ್ಸ್ಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇದ್ದಾಳೆ. ಸಾಸಿವೆ ಅನ್ಕೋತೀನಿ. ಇಲ್ಲ, ಸಾಸಿವೆ ರೌಂಡ್ ಇರುತ್ತೆ, ಇದು ರೌಂಡ್ ಇಲ್ಲ. ತಿಂದಾಗ ಸಾಸಿವೆ ತರ ಅನ್ಸ್ತಿದ್ಯಾ ನಿಂಗೆ? ಬಟ್ ಟಚ್ ಸಾಸಿವೆ ಅಲ್ವೇ? ಚಿಯಾ ಸೀಡ್ಸ್. ಇದು ಚಿಯಾ ಸೀಡ್ಸ್. ಓಕೆ, ಇದು ಚಿಯಾ ಸೀಡ್ಸ್ ಅಂತ ಹೇಳಿದ್ದಾಳೆ. ಎಲ್ಲ ಬರೀ ಚಿಯಾ ಸೀಡ್ಸ್ ಹೇಳ್ಕೊಂಡು ಹೋಗ್ತೀನಿ ನಾನು. ನೆಕ್ಸ್ಟ್. ಇದೇನು ಹಿಟ್ಟಾ? ಇಲ್ಲ, ಇದೇನು ಪುರಿ. ಏನ್ ಸ್ಮೆಲ್ ಇದೆ? ಗುಲಾಬ್ ಜಾಮೂನ್ ಸ್ಮೆಲ್ಲು. ಟೇಸ್ಟ್ ಕೂಡ ಇಲ್ಲಪ್ಪ. ಹೆಂಗೆ ನಾವು ಪಾರ್ಟ್ 2 ಸ್ವಲ್ಪ ಮಜಾ ಬರ್ಬೇಕಲ್ವಾ? ತರಿ ತರಿ ಇದೆ. ಓ, ಯಾಕೋ ಆಗಲ್ಲ ಅಂತ ಇದೆ. ಅರೌಂಡ್ ಎಷ್ಟು ಗೆಸ್ಟ್ ಮಾಡಿರ್ತೀಯ? ಇದು 5th ಐಟಮ್.
ಒಂದು ಇಲ್ಲ ಅನ್ಕೊಂಡು ಹಾರ್ಲಿಕ್ಸು ಇಲ್ಲ ಹಾರ್ಲಿಕ್ಸ್ ಸ್ವಲ್ಪ ಟೇಸ್ಟ್ ಯಾವ್ದಾದ್ರೂ ಪರವಾಗಿಲ್ಲ ಫಿಕ್ಸ್ ಮಾಡ್ಬೇಕೀಗ. ಹಾರ್ಲಿಕ್ಸ್ ನ ಮನೇಲಿ ಇಲ್ಲ. ಇದೆ ಬೂಸ್ಟ್ ಇದೆ. ತರಿ ತರಿ ಇದು ತರಿ ಥಿಂಕ್ ಮಾಡ್ಬೇಕು ತರಿ ತರಿ ಏನೇನಿರುತ್ತೆ ಅಂತ. ತಲೆ ಇದ್ದಷ್ಟಪ್ಪನೇ ಇರ್ತದೆ. ಕ್ಲೂ ಕೊಡ್ಬಾರ್ದು ಅವ ಮೋಸ. ನೆನ್ನೆ ನನ್ ಕ್ಲೂ ಕೊಟ್ಟಿಲ್ಲ ನೀವು. ತಲೆ ಅಷ್ಟು ದಪ್ಪ ಇದು ನೋಡಿದ್ರಿ ಅದು ಓಡಾದ್ರೆ ಏನಾಗ್ತದೆ? ಮಾ ಅದು ಅಮ್ಮ 2 ಇಂಟು ಕೊಡ್ತು. ನೀನು ಪುಡಿ ಮಾಡ್ಕೊಂಡ್ಬಿಟ್ಟೆ ನಾನು ತೆಚ್ಕೊಂಡ್ಬಿಟ್ಟೆ ಎಲ್ಲಿಂದ ತಂದೆ ಅದೆಲ್ಲ ಬೇಕಾಗಿಲ್ಲ ನಿಂಗೆ. ಸನ್ಫ್ಲವರ್ ಸೀಡ್ ಪುಡಿನ ಇದು ತಲೆ ಅಷ್ಟಿರುತ್ತಾ ಸನ್ಫ್ಲವರ್? ಗೈಸ್ ಇವಳಿಗೆ ತಲೆ ಅಷ್ಟಿರುತ್ತಂತೆ ಸನ್ಫ್ಲವರ್. ನನ್ ತಲೆ ತರ ಕುಂಬಳಕಾಯಿ. ಓ ಕುಂಬಳಕಾಯಿ. ಆಯ್ತು 5th ಐಟಮ್. ಗೊತ್ತಿಲ್ಲ ಇದು. ಫಸ್ಟ್ ಅವಳು ಗೆಸ್ ಮಾಡ್ಲಿ ಏನೋ ಗುಲಾಬ್ ಜಾಮೂನ್ ತರ ಸ್ಮೆಲ್ ಬರ್ತಿದೆ ಅಂತ. ಅದೇ ದಾರಿಯಲ್ಲಿ ಹೋದ್ರೆ ನಿಂಗೇನೋ ಸಿಗುತ್ತೆ. ಅದೇ ಥಿಂಕ್ ಮಾಡ್ತಿದ್ದೆ. ರವೆ. ಓ ಮೈ ಗಾಡ್. ತರಿಯಾಗಿರೋ ರವೆ. ಅದು ಗುಣಶ್ರೀ ಅವ್ರು ಕಂಡಿಡ್ದಿರೋದು. ಆಯ್ತು ಅಷ್ಟೇ, ನೋ ಮೋರ್ ಟೈಮ್. ಓಕೆ ಏನು ಗುಲಾಬ್ ಜಾಮೂನ್. ತಲೆ ಎತ್ತಬೇಡ. ಅಯ್ಯ ಇಲ್ಲ ಗುಲಾಬ್ ಜಾಮೂನ್ ಏನು ಗುಲಾಬ್ ಜಾಮೂನ್ ಅಲ್ಲಿ ಏನು ಗೊತ್ತಿಲ್ಲ. ಮೋಸ್ಟ್ಲಿ ರವೆ. ಓಕೆ ರವೆ ಅಂತ ಹೇಳಿದಾಳೆ. ರಾಂಗು ಇವತ್ತು ದುಡ್ಡು ಡಮಾರ್ ನಂದು. ಫಸ್ಟ್ ನಾನ್ ಮಾಡ್ಬೇಕಾಗಿತ್ತು. ನೆಕ್ಸ್ಟ್ ಐಟಮ್ 6th. ಇದು ಗ್ರೀನ್ ಟೀ. ಇದು ಗ್ರೀನ್ ಟೀ ಓಕೆ ಪಕ್ಕ. ಓ ಟೆಸ್ಟ್ ಮಾಡ್ತಿದ್ದಾಳೆ. ಗ್ರೀನ್ ಟೀ ಬೇರೆ ಇರ್ಬೋದು. ಇಲ್ಲ ಗ್ರೀನ್ ಟೀ. ಕಹಿ ತಗೋ. ಇದು ರವೆ ಮೋಸ್ಟ್ಲಿ. ರವೆ ಅನ್ಸುತ್ತೆ. ಇದು ಅದು ಅವಾಗಲೇ ತರಿ ಕೊಟ್ಟಿದ್ದೆ ಎರಡು ಒಂದೇ ಸ್ಪೂನ್. ಮೋಸ್ಟ್ಲಿ ರವೆ ಇಲ್ಲ ಗಸಗಸೆ. ಬಟ್ ಗಸಗಸೆ ಸ್ವಲ್ಪ ಕೈ ಇರುತ್ತೆ. ರವೆ ಅಂತ ಹೇಳಿದಾಳೆ. ಸೊ ರವೆ ಅಂತ ಫಿಕ್ಸ್. ಆಗ್ಲೇದು ರವೆ ಅಂತ ಹೇಳಿದ್ಯಾ. ಓಕೆನಾ? ನೆಕ್ಸ್ಟ್ ಐಟಮ್. ಎರಡೆರಡು ಒಂದೇ ಐಟಮ್ ಹೇಳ್ತೀನಿ. ಅಯ್ಯೋ ಇದು ಏನೋ ಕಾಳು. ಇದು ಅದೇ ಸೈಜ್. ಇದು ಗುಂಡಿಗಿದೆ. ಮೋಸ್ಟ್ಲಿ ಇದು ಉದ್ದಿನ ಬೇಳೆ. ಇಲ್ಲ ಇದು ಸಬ್ಬಕ್ಕಿ. ಫಿಕ್ಸಾ? ಲಾಕಾ? ಇಷ್ಟು ಗಟ್ಟಿ ಇರುತ್ತಾ ಸಬ್ಬಕ್ಕಿನೇ. ಓಕೆ ಲಾಕ್. ನೆಕ್ಸ್ಟ್ ಇದೆ ಅಂದ್ಬಿಟ್ಟು ಜಾಸ್ತಿ ತಿನ್ನಕ್ ಹೋಗ್ಬೇಡ. ಆಮೇಲೆ ಏನು ಟೇಸ್ಟ್ ಬರ್ತಾ ಇಲ್ಲ. ನಂಗೆ ವಡೆ ಸ್ಮೆಲ್ ಬರ್ತಾ ಇದೆ. ವಡೆಗೆ ಹಾಕೋ ಐಟಮ್ ಏನಾದ್ರು. ಟೇಸ್ಟ್ ಇಲ್ಲ, ಸ್ಮೆಲ್ ಇಲ್ಲ, ಟಚ್ ಏನ್ ರವೆ. ದಟ್ಸ್ ನಾಟ್ ಮೈ ಮಿಸ್ಟೇಕ್. ಮುಗ್ಗೆಲ್ಲ ಹಚ್ಕೋತಾ ಇದೆಯಾ? ಜಾಸ್ತಿ ಇದೆ ತಿನ್ನಕ್ ಹೋಗ್ಬೇಡ. ಎಲ್ಲ ಒಂದೇ. ಆ ತರಿದು ಇದೆ. ಇದೇನು ಹಿಟ್ಟು, ಕಳ್ಳೆ ಹಿಟ್ಟು. ಓಕೆ ಫಿಕ್ಸಾ? ಬಟ್ ಇಷ್ಟು ಕಳ್ಳೆ ಹಿಟ್ಟು. ಓಕೆ ಕಳ್ಳೆ ಹಿಟ್ಟಂತೆ ಇದು. ಇವು ಎಲ್ಲ ರಾಂಗು. ನಂಗೆ ಗೊತ್ತಾಗ್ತಾ ಇದೆ. ಆಗೋಯ್ತಾ? ಲಾಸ್ಟ್ ಐಟಮ್. ಇದು ಹಂಗೆ ಕೈ 2 ಕೈ ಇಕ್ಬಿಡ. 1 ಕೈ ಇಕ್ಕು. ಇದೇನಿದು? ಯಾವ್ದು ಕೆಚಪ್ ತಂದ್ಬಿಟ್ಟಾಳಪ್ಪ. ವಿನಿಗರ್ ಹೆಂಗೆ ಸಾಸ್ ವಿನಿಗರ್ ಯಾವ್ದು ಒಂದಿದೆ. ಯಾವಾಗ್ಲೂ ಸಾಸಸ್ ವೆನಿಗರು ಕಾರ್ನ್ಫ್ಲವರ್ ಇದೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇರ್ತೀಯಲ್ಲ. ಇವಾಗ ಗೆಸ್ಟ್ ಮಾಡಿ. ಸೋಯಾ ಸಾಸ್ ಫಿಕ್ಸಾ? ಸೋಯಾ ಸಾಸ್. ಓಕೆ ಸೋಯಾ ಸಾಸ್ ಅಂತೆ. ಟಿಶ್ಯೂ. ಓಕೆ ಆಯ್ತಾ? ಆಯ್ತು. ಎಲ್ಲ ಐಟಮ್ಸ್ ಆಯ್ತು. ಎಲ್ಲ ರಾಂಗ್. ಸೊನ್ನೆ ಅಂದೆ 3 ಏನು ಮಾಡಕ್ಕಾಗಲ್ಲ.
ಬಾ ಹೊಣೆ ಬರೋಕೆ ಹೊಣೆ ಯಾರು? ತೆಗಿಯೋಣ. ಸ್ಪೆಕ್ಸು ಬೇಕು ಮುಂದೆಲ್ಲ ಇದು. ಸ್ಪೆಕ್ಸ್ ಏನು ಕಾಣಿಸ್ತಾನೂ ಇಲ್ಲ ಇವಾಗ್ಲು. ಎರಡು ಒಂದೇ ಯಾವಾಗ್ಲೂ. ಅಯ್ಯೋ ಎಷ್ಟು ಐಟಮ್ ಹೇಳಿದ್ಯಾ? ಯಾಕೆ? ನಾಲ್ಕು. ಏ ಚಿಯಾ ಸೀಡ್ಸ್ ಹೇಳ್ದೆ ನಾನು. ಅಜ್ವಾನ ಕೂಡ ಹೇಳ್ದೆ ನಾನು. This you said ರವೆ. ಅಜ್ವಾನ ಹೇಳ್ದೆ ನಾನು. ನೋಡು ಇವಳು ತಪ್ಪ. ಇದು ಓಂಕಾಳ್ ಅಲ್ವಾ? ಅಜ್ವಾನ ಇಸ್ಕಿ ಇದ್ರಲ್ಲಿ ಹಾಕೋದಲ್ಲಮ್ಮ, ಅಜ್ವಾನ ಅದು. ಅವೆರಡು ಒಂದೇ ಹೆಸರು. ಅಜ್ವಾನ ಕರೆಕ್ಟ್ ಅದು. ಓಕೆ, ದಿಸ್ ಒನ್ ಇಸ್ ಕರೆಕ್ಟ್ ಅಂತ. ನಾನು ಓಂಕಾಳ್ ಅನ್ಕೊಂಡೆ, ನನ್ಗೆ ಗೊತ್ತಿದ್ದಿಲ್ಲ ಅದು. ಅಜ್ವಾನಗೂ ವ್ಯತ್ಯಾಸ ಇಲ್ವಾ? ಏನ್ ರವೆ ಅಂದೆ? ವಾಟ್ ಐ ಟೋಲ್ಡ್ ರಾಂಗ್? ಹಾ, ಈಗ ತೋರಿಸ್ತೀನಿ ಯಾವ್ದು ಕರೆಕ್ಟ್ ಆಗಿ ಎಲ್ಲ. ಇಷ್ಟು ತಂದು ಕೊಟ್ಬಿಟ್ಟಾಳೆ. ಅಯ್ಯೋ ಮಗ ಮುಚ್ಚ. ಇಷ್ಟು ನಾನು ಇಷ್ಟು ತಿಂದೆ, ಇಷ್ಟೊತ್ತು ನೆಕ್ಕೊಂಡೆ. ನಾನು ಅದಕ್ಕೆ ಅವಳಿಗೆ ಹಿಂಟ್ ಕೊಡ್ತೀನಿ, ತಿನ್ಬೇಡ ಜಾಸ್ತಿ ಇದೆ ಅಂತ, ತಿನ್ಬೇಡ ಅಂತ. ಅವಳು ತಿಂತಾನೆ ಇದ್ದಾಳೆ. ಸೊ ಇವಾಗ ಕರೆಕ್ಟ್ ಯಾವ್ದಾವ್ದು ಹೇಳಿದಾಳೆ ಅಂದ್ರೆ ಮೈಸೂರ್ ಬೇಳೆ. ಯು ಸೆಡ್ ಮೈಸೂರ್ ಬೇಳೆ. ಹೇಳ್ದೆ. ಮತ್ತೆ ಇದು ಅಜ್ವಾನ. ನಾನ್ ಮಿಸ್ಟೇಕ್ ಆಗಿ ಓಂಕಾಳ್ ಅನ್ಕೊಂಡಿದ್ದೆ. ದೆನ್ ಸೋಯಾ ಸಾಸ್. ದೆನ್ ಗ್ರೀನ್ ಟೀ. ಅವಳು ಯಾವಾಗ್ಲೂ ಯೂಸ್ ಮಾಡ್ತಿರ್ತಾಳಲ್ಲ, ಈಸಿಯಾಗಿ ಗೆಸ್ ಮಾಡ್ಬಿಟ್ಲು. ನಾನು ಡಿಫಿಕಲ್ಟ್ ಅನ್ಕೊಂಡಿದ್ದೆ, ಯಾಕಂದ್ರೆ ನಾನು ಯೂಸ್ ಮಾಡಲ್ಲ. ನೆಕ್ಸ್ಟ್ ಇದು ಐ ಡಿಡ್ಂಟ್ ಸೇ ಚಿಯಾ ಸೀಡ್ಸ್. ನೋ, ಇದು ಸಬ್ಬಕ್ಕಿ. Chia seeds. 5 ಹೇಳಿದಾಳೆ. ಇದೇನು ಬ್ಲ್ಯಾಕ್ ಎಳ್ಳ? ದಟ್ ಇಸ್ ನಾಟ್ ಬ್ಲ್ಯಾಕ್ ಎಳ್ಳು, ಅದು ಬ್ಲ್ಯಾಕ್ ಸಾಸಿವೆ ಅಂತೆ. ನಾರ್ತ್ ಸೈಡ್ ಅವ್ರು ಯೂಸ್ ಮಾಡೋದು, ನಾವ್ ಯೂಸ್ ಮಾಡಲ್ಲ. ಬ್ಲ್ಯಾಕ್ ಎಳ್ಳ ಈ ಗೇಮ್ ಅಂತಾನೆ ನಾನು ಅಂಗಡಿಯಿಂದ ತಗೊಂಡ್ಬಂದಿರೋದು ಅದು. I told chia seeds No, somewhere. you said ರವೆ. ಇದು chia seeds I told 2 No, times. no, this you said chia seeds. ಆಮೇಲೆ ಇನ್ನೊಂದು I told 2 chia seeds. ಇದು chia seeds ಅಂತ ಹೇಳ್ದೆ. ಆಮೇಲೆ ಇನ್ನೊಂದೇನು chia seeds? ಐ ಡೋಂಟ್ ನೋ, ಬಟ್ ಯು ಡಿಡ್ಂಟ್ ಸೇ. ಅದಕ್ಕೆ ಹೇಳಿಲ್ಲ ನೀನು, ಇದಕ್ಕೆ ಹೇಳ್ದೆ. ಇದಕ್ಕೆ ರವೆ ಅಂತ ಹೇಳ್ದೆ, ಇದಕ್ಕೆ ರವೆ ಅಂತ ಹೇಳ್ದೆ. ಇದಕ್ಕೆ ಚಿಯಾ ಸೀಡ್ಸ್ ಅಂತ Oh ಹೇಳ್ದೆ. god, some cheating has happened here. I should rewatch the video. ಹಾ, ನೋಡಿ ಅದೇ ಏನಾದ್ರೂ ಅದು ಕರೆಕ್ಟ್ ಇದ್ರೆ 6 ಅಂದ್ರೆ ಟೈ ಆಗುತ್ತೆ. ಬಟ್ ಅವಳು ಹೇಳಲಿಲ್ಲ, ನನ್ನ ಪ್ರಕಾರ ಅವಳು ಹೇಳಲಿಲ್ಲ. ಇದು ಅದು ನಂಗೆ ಗೊತ್ತೇ ಇಲ್ಲ, ಅದು ಏನ್ ಕಾಳು ಅಂತಾನೆ ಗೊತ್ತಿಲ್ಲ ನಂಗೆ. ಹಲಸಂದ್ರಿ ಕಾಳು. ಐ ನೋ ಇಟ್. ಹೆಂಗೆ? ಮತ್ತೆ ಇದು ಬ್ಲ್ಯಾಕ್ ಎಳ್ಳು. ಬ್ಲ್ಯಾಕ್ ಸಾಸಿವೆ. ವಾಟ್ ಇಸ್ ದಿಸ್? ಅಯ್ಯೋ ದಿಸ್ ಇಸ್ ಕೊಬ್ಬರಿ ಪುಡಿ. ತರಕಾರಿ ದಪ್ಪ ಇರ್ತದೆ. ತಲಕಾಯಿ ನಾವು ಮಮ್ಮಿ ಇಟ್ಕೊಂಡ್ರು, ತಲಕಾಯಿ ದಪ್ಪ ಇರುತ್ತೆ. ಮಾಡ್ತಾರೆ ನಮ್ಮನೇಲಿ. ಐಟಮ್ಸ್ ಎಲ್ಲ ಇಲ್ಲ, ಅವಳು ತಗೊಂಡ್ಬಂದಿದ್ದಾಳೆ. ಗೊತ್ತಿಲ್ಲ ನಮ್ಮನೇಲಿ. ಐ ಜಸ್ಟ್ ಬ್ರಾಟ್ 3 ಐಟಮ್ಸ್. ಒಂದು ಬ್ಲ್ಯಾಕ್ ಸಾಸಿವೆ, ಒಂದು ಇದು ಕೊಕೊನಟ್ ಪೌಡರ್, ಮತ್ತೆ ಅಲ್ಸಂದ್ರಿ ಅಷ್ಟೇ. ಬಟ್ ಅವಳು ಯೂಸ್ ಮಾಡಿದಾಳೆ ಈ ಐಟಮ್ಸ್. ಬ್ಲ್ಯಾಕ್ ಕೋಕೋನಟ್ ಅವಳು ಜಾಮೂನು ಅಂತ ಸ್ಮೆಲ್ ಅಂತ ಹೇಳಿದ್ಲು. ಡ್ರೈ ಜಾಮೂನ್ ಆಬ್ವಿಯಸ್ಲಿ ಯೂಸ್ ಮಾಡೇ ಮಾಡ್ತಾರೆ. ಚೀಟಿಂಗ್ ಇದೆಲ್ಲ. This is not cheating. It is not fraud. It's all pre-planned. This is strategy. ನಾನೆಲ್ಲ ಏನು ಪ್ರಿಪ್ಲಾನ್ ಮಾಡಿಲ್ಲ. Strategy. ಚೀಟಿಂಗ್. ಓಕೆ, ಸೊ 5 ಇವಾಗ ನಂದು ಟ್ರೀಟ್ ಅಂತ ಹೇಳ್ತಿದ್ದಾಳೆ, ನೋಡೋಣ. ಮತ್ತೆ ಇದು ಈಸ್ಟ್. ದಟ್ ಇಸ್ ಮೈ ಟ್ಯಾಲೆಂಟ್, ಯಾವ್ದಾದ್ರು ಕೊಡ್ಬೇಕು ಅನ್ನೋದು. ನಾನೇ ಸ್ವಲ್ಪ ಅಯ್ಯೋ ಪಾಪ ಕಂಡಿದ್ದೀನಿ ಅಂತ ಸ್ವಲ್ಪ ಈಸಿ ಕೊಟ್ಟಿದ್ದೆ. ಇವಳು ತುಂಬಾ ಕಷ್ಟ ಕೊಟ್ಟಿದ್ದಾಳೆ. ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ಪ್ಲಾನ್ ಮಾಡ್ಕೊಂಡೆ. ಚಾಲೆಂಜ್ ಅಲ್ಲಿ ಪಕ್ಕ ಸೋಲ್ಸೋ ಪ್ಲಾನ್ ಮಾಡಿ. ಸೊ ಈಗ ನಾನೇ ವಿನ್ನರ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ವಿನ್ನರ್ ಚಿಕನ್ ಡಿನ್ನರ್. ಚಿಕನ್ ಟ್ರೀಟ್ ನಂದು. ಇವಾಗ ಅವಳು ನನ್ಗೆ KFC ಟ್ರೀಟ್ ಕೊಡ್ಸ್ಬೇಕು. ಕೊಡ್ಸಿರೋದು ಏನಾದ್ರು ಕೊಡ್ಸಿಲ್ಲ ಅಂದ್ರೆ ನಾನು ಕಮೆಂಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ನೋಡ್ತೀನಿ, ಬಸ್ ನಾನು ರಿವೈಂಡ್ ವಿಡಿಯೋ ನೋಡ್ತೀನಿ. ಇದು ಚಿಯಾ ಸೀಡ್ಸ್ ಹೇಳಿದಿನ ಇಲ್ಲ ಅಂತ ಹೇಳಿ. ಯು ಕ್ಯಾನ್ ಸಿ. ಓಕೆ, ಸೊ ಇದು ನಮ್ಮ ಚಾಲೆಂಜ್ ಆಗಿತ್ತು. ಸೊ
ದಿಸ್ ಇಸ್ ದ ವಿಡಿಯೋ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಲೈಕ್ ಪಾರ್ಟ್ 1 ವಿಡಿಯೋಗೆ ಗಾಟ್ ಗುಡ್ ಕಮೆಂಟ್ಸ್. ಬೇರೆ ಬೇರೆ ಚಾಲೆಂಜ್ ಮಾಡೋದಕ್ಕೂ ಹೇಳಿದೀರಾ. ವಿಲ್ ಟ್ರೈ ಮಾಡ್ತೀವಿ, ನಾವು ಕೂಡ ಟ್ರೈ ಮಾಡ್ತೀವಿ ಟೈಮ್ ಮಾಡ್ಕೊಂಡು. ನೀವು ಇದೇ ತರ ಸಜೆಸ್ಟ್ ಮಾಡ್ತೀರಿ, ನಾವು Support ಮಾಡ್ತೀವಿ. ಸಪೋರ್ಟ್ ಮಾಡ್ತೀರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.